ವೀಕ್ ಬಗ್ಗೆನೂ ಮಾತಾಡ್ತಾ ಇಲ್ಲ. ಒಬ್ಬ ಅತಿಥಿಯನ್ನು ನಮ್ಮ ಸ್ಟುಡಿಯೋದ ಕರೆಸೋದಕ್ಕೆ ತಿಂಗಳುಗಳಿಂದ ವರ್ಷಗಳಿಂದ ಪ್ರಯತ್ನಿಸ್ತಾ ಇದ್ವಿ. ಅಂತೂ ಇಂತೂ ಕಾಲ ಕೂಡಿ ಬಂತು. ಇವತ್ತು ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರಾಜಕಾರಣ ಮಾತಾಡಿ ಮಾತಾಡಿ ನಮಗೂ ಬೇಜಾರಾಗಿದೆ. ಇವತ್ತು ಬೇರೆ ಏನೋ ಮಾತಾಡೋದಕ್ಕಿದೆ. ಕೃಷಿ, ನಮ್ಮ ಸಂಪ್ರದಾಯ, ಎಲ್ಲಿ ಈ ದೇಶದ ಕೃಷಿ ವ್ಯವಸ್ಥೆ ತಾಳ ತಪ್ಪಿತು, ಯಾಕೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳೋ ಮಟ್ಟಕ್ಕೆ ಬಂದು ನಿಂತ, ಇದರಿಂದ ಒಂದು ವೇ ಔಟ್ ಇದೆಯಾ, ಹೊರಗೆ ಬರುವ ಮಾರ್ಗ ಇದೆಯಾ, ಈ ಎಲ್ಲ ವಿಷಯದ ಬಗ್ಗೆ ಮಾತನಾಡಬೇಕು. ಕೊಲ್ಹಾಪುರದ ಕನ್ಹೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಪ್ರತಿ ವಾರ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿರ್ತಿದ್ರು. ಇವತ್ತು ರೈತರಿದ್ದಾರೆ, ಅಗ್ರಿ ಕಾಲೇಜಿನ ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆ ಪಾಠ ಮಾಡುವ ಮೇಷ್ಟ್ರುಗಳಿದ್ದಾರೆ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳ. ತಮ್ಮ ನಮಸ್ಕಾರ. ಇವತ್ತು ನಾನಿಲ್ಲಿ ನ್ಯೂಸ್ ಆಂಕರ್ ಆಗಿ ನಿಂತ್ಕೊಂಡಿಲ್ಲ, ಸಂಪಾದಕನಾಗಿ ನಿಂತ್ಕೊಂಡಿಲ್ಲ. ಒಂದು ಒಕ್ಕಲತನದ ಕುಟುಂಬದಿಂದ ಬಂದು ಮತ್ತೆ ಕೃಷಿ ಮಾಡಬೇಕು ಅನ್ನೋ ಆಸಕ್ತಿ ಇರುವ ವಿದ್ಯಾರ್ಥಿಯಾಗಿ ನಿಂತ್ಕೊಂಡಿದ್ದೀನಿ. ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ಸ್ವಾಮೀಜಿಗಳೇ, ತಾವು ಕೃಷಿ ಬಗ್ಗೆ ಮಾತನಾಡಿದ್ದು, ಕೃಷಿ ಸಂಪ್ರದಾಯ ಹೆಂಗಿತ್ತು, ನಮ್ಮ ಹಿಂದಿನ ಜನರಿಗಿದ್ದಂಥ ತಿಳುವಳಿಕೆ ಏನಿತ್ತು, ಎಲ್ಲವನ್ನೂ ನಾವು ನೋಡಿದ್ದೀವಿ. ಒಂದೊಂದು ಸಲ ಕೂತ್ಕೊಂಡು ಯೋಚನೆ ಮಾಡ್ತಿರುವಾಗ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. 1 kg ಕಾಳು ಬಿತ್ತಿ 1 ಕ್ವಿಂಟಲ್ ಕಾಳು ಬೆಳೆಯುವಂತಹ ರೈತ, ಅವನಿಂದ 1 kg ಕಾಳು ತಗೊಂಡು ಅದರಲ್ಲಿ 900 ಗ್ರಾಮ್ ಹಿಟ್ಟು ಮಾಡಿ ಮಾರುವಂಥ ಇಂಡಸ್ಟ್ರಿಯಲಿಸ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋನ್ ರೈತ. ಆಕ್ಚುಲಿ ಅವ್ನು ಪವಾಡ ಮಾಡ್ತಿದ್ದಾನೆ ಕೃಷಿ ಭೂಮಿಯೊಳಗೆ, 100 ಪಟ್ಟು ಬೆಳೆ ಬೆಳೆದು ತೋರಿಸ್ತಾನೆ ಅವನು. ಈ ದೇಶದಲ್ಲಿ ಕೃಷಿ ಮೇಲೆ ಡಿಪೆಂಡೆಂಟ್ ಆಗಿರೋ ಇಂಡಸ್ಟ್ರಿಯಲಿಸ್ಟ್ ಯಾವತ್ತೂ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಸುದ್ದಿ ಕೇಳೋದಿಲ್ಲ. ದಿನ ಬೆಳಗಾದ್ರೆ ರೈತ ಆತ್ಮಹತ್ಯೆ ಮಾಡಿಕೊಂಡ. ಏನು ಎಡವಟ್ಟಾಗಿದೆ ನಮ್ಮ ದೇಶದಲ್ಲಿ ಕೃಷಿ ವ್ಯವಸ್ಥೆಯಲ್ಲಿ? ಕೃಷಿಯಲ್ಲಿ ಎಡವಟ್ಟಾಗಿದ್ದು ಹರಿತ ಕ್ರಾಂತಿಯ ನಂತರ, ಹಸಿರು ಕ್ರಾಂತಿಯ ನಂತರ 65ರಲ್ಲಿ ಒಂದು ದೊಡ್ಡ ಬರಗಾಲ ಬಂತು. ಹೌದು. ಸ್ವಲ್ಪ ಕಾಳಿನ ಕೊರತೆ ಆಯಿತು. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಕಾಳನ್ನು ಕೇಳಿದರು. ಅಮೇರಿಕಾದವರು, ನೀವು ರಾಸಾಯನಿಕ ಕೃಷಿಯನ್ನು ಅವಲಂಬಿಸಿದರೆ ನಿಮಗೆ ನಾವು ಕಾಳು ಕೊಡ್ತೇವೆ, ಇಲ್ಲದೆ ಇದ್ರೆ ಕೊಡೋದಿಲ್ಲ ಅಂತ ಹೇಳಿ. ಅವ್ರ ಮನಸ್ಸು ಒಪ್ಪಲಿಲ್ಲ ಅದನ್ನು. ನಾನು ಸರಿಯಾಗಿ ನಮ್ಮ ಅಧಿಕಾರಿಗಳಿಗೆ, ನಮ್ಮ ರೈತರಿಗೆ ಕೇಳಿ ತಿಳ್ಕೊಂಡು ಆಮೇಲೆ ಹೇಳ್ತೇನೆ ಅಂತ ಹೇಳಿದರು. ಅವ್ರಿಗೆ ಯಾವುದೇ ದೃಷ್ಟಿಯಲ್ಲಿ ತಂದು ತಮ್ಮ ರಸಾಯನವನ್ನು ಇಲ್ಲಿ ಮಾರಾಟ ಮಾಡಬೇಕಾಗಿತ್ತು ಮತ್ತು ಭಾರತದ ಬಯೋಡೈವರ್ಸಿಟಿಯನ್ನು ತೀರಿಸಬೇಕಾಗಿತ್ತು. ಅದು ಯುರೋಪಿಯನ್ರ ಉದ್ದೇಶನೂ ಆಗಿತ್ತು, ಅಮೇರಿಕನ್ರ ಉದ್ದೇಶನೂ ಆಗಿತ್ತು. ಬ್ರಿಟಿಷ್ ಸರ್ಕಾರದಿಂದಲೂ ಅವ್ರು ಇದನ್ನು ನೋಡ್ತಾ ಬಂದಿದ್ರು. ಬ್ರಿಟಿಷ್ ಕಾಲದಲ್ಲೇ ಇದನ್ನು ತೀರಿಸಬೇಕು ಅಂತ ಪ್ರಯತ್ನ ಮಾಡಿದ್ರು. ಬ್ರಿಟಿಷ್ ಅಧಿಕಾರಿಗಳನ್ನು ನೇಮಿಸಿದ್ರು. ಭಾರತೀಯ ಕೃಷಿಯಲ್ಲಿ ಏನು ಬದಲಾವಣೆಯನ್ನು ಮಾಡಬಹುದು, ನೀವು ಸೂಚನೆ ಮಾಡ್ರಿ ಅಂತ. ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಪಾರ್ಲಿಮೆಂಟ್ಗೆ ಏನು ರಿಪೋರ್ಟ್ ಒಪ್ಪಿಸಿದ್ರು ಅದರಲ್ಲಿ ಅವ್ರು ಬರೆದದ್ದು, ಇವರಿಗೆ ಸುಧಾರಣೆಯನ್ನು ಹೇಳೋದಕ್ಕಿಂತಲೂ ಇವರಿಂದ ಕಲಿಯೋದೇ ಬಹಳ ಇದೆ ಅಂತ ರಿಪೋರ್ಟ್ ಒಪ್ಪಿಸಿದ್ರು ಭಾರತೀಯ ಕೃಷಿಯಿಂದ. ಹಾಗಾದರೆ ಕಲಿಯೋದ ಬಹಳ ಇದ್ದರೆ ಏನು ಮಾಡೋದು ಅಂತ ಮುಂದೆ ಅವರು ಸಹಿತ ಈ ನಮ್ಮ ಬಯೋಡೈವರ್ಸಿಟಿಯನ್ನು ತೀರಿಸಬೇಕು ಅಂತ ತಿಳ್ಕೊಂಡು ರೈಲ್ವೆ ಮಾರ್ಗಗಳನ್ನು, ಫೋನಿನ ಕಂಬಗಳನ್ನು, ದೊಡ್ಡ ಅವ್ರ ದೇಶದಲ್ಲಿ ಆಗಲೇ ಅರಣ್ಯವನ್ನು ತೀರಿಸಿ ಆಗಿತ್ತು, ಭೂಮಿಯನ್ನು ತೀರಿಸಿ ಆಗಿತ್ತು. ಅವ್ರಿಗೆ ದೊಡ್ಡ ಸಂಪತ್ತು ಅಂದ್ರೆ ಭಾರತದ ಭೂಮಿ ಆಗಿತ್ತು. ಇದನ್ನು ತೀರಿಸಲಿಕ್ಕೆ ಆರಂಭ ಮಾಡಿದ್ರು ಅವರು. ಅವ್ರಿಗೆ ಆಗಲಿಲ್ಲ. ಅಷ್ಟರಲ್ಲಿ ಸೋತರು. ಮುಂದೆ ನಮ್ಮ ದೇಶದ ಜನರ ಕೈಯಲ್ಲಿ ಸ್ವಾತಂತ್ರ್ಯ ಬಂತು. ಅದು ಒಂದು ಬರಗಾಲದ ನಿಮಿತ್ತ ಆಯ್ತು ಅಷ್ಟೇ. ಅಷ್ಟಕ್ಕಾಗಿ ಇದನ್ನೆಲ್ಲ ಮಾಡಬೇಕು ಅಂತ ಮಾಡಿದರು. 65ರಲ್ಲಿ ಶಾಸ್ತ್ರಿ ಅವರು ಈ ನಿರ್ಣಯ ಮಾಡೋದಕ್ಕಿಂತಲೂ ಮುಂಚೆನೇ ಜನರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು, ವಾರಕ್ಕೊಂದು ದಿವಸ ಉಪವಾಸ ಮಾಡಬೇಕು ಅಂತ. ಜನರು ಅದನ್ನ ಇವತ್ತಿನವರೆಗೂ ಪಾಲಿಸ್ತಾ ಇದ್ದಾರೆ. ಮುಂದೆ ಸರ್ಕಾರ ಬಂದಂಥ ಸರ್ಕಾರ, ಆಮೇಲೆ ತಾಸ್ಕೆಂಟ್ ಒಪ್ಪಂದಕ್ಕೆ ಹೋದಂಥ ಶಾಸ್ತ್ರಿ ಅವರು ಮರಳಿ ಬರಲಿಲ್ಲ. ಅದ್ರ ಮೇಲೆ ನಿರ್ಣಯ ಆಗಲಿಲ್ಲ. ಮುಂದೆ ಬಂದವರು ಮಾತ್ರ ನಿರ್ಣಯ ಮಾಡಿದರು ರಾಸಾಯನಿಕ ಕೃಷಿಯನ್ನು ಅಳವಡಿಸಬೇಕು ಅಂತ ತಂದರು. ಅದರ ದುಷ್ಪರಿಣಾಮಗಳನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ರೈತನನ್ನು ಪರಾವಲಂಬಿಯನ್ನಾಗಿಸಿದರು. ಗೊಬ್ಬರದಿಂದ, ಬೀಜದಿಂದ, ಸಲಕರಣೆಗಳಿಂದ ಮತ್ತು ಅವನ ಆರೋಗ್ಯವನ್ನು ಕೆಡಿಸಿ ಅವನನ್ನು ಸಾಲಗಾರನಾಗಿ ಮಾಡಿದರು.
ಮುಖ್ಯ ಕಾರಣ ಸಾಲ. ಅದು ಸಾಲ, ಗೊಬ್ಬರದ ಸಾಲ, ಬೀಜದ ಸಾಲ, ಆರೋಗ್ಯದ ಸಾಲ. ಹೀಗಾಗಿ ಅವನಿಗೆ ಅವ ಎಷ್ಟು ಸೈಂಟಿಫಿಕ್ ಆಗಿದ್ದ ಅಂದ್ರೆ, ಮೊದಲು ತಮ್ಗೆ ಗೊತ್ತಿರಬೇಕು, ಮಕ್ಕಳು ಮದುವೆ ಆಯ್ತು ಅಂತಂದ್ರೆ ಮದುವೆ ಆದ ನಂತರ ಒಂದು ಸಮಾರಂಭ ಆಗ್ತಿತ್ತು ಮನೆಯಲ್ಲಿ, ತಿಪ್ಪೆ ಪೂಜೆ ಅಂತ. ತಿಪ್ಪೆ ಪೂಜೆ. ತಿಪ್ಪೆ ಪೂಜೆ. ಆ ತಿಪ್ಪೆ ಪೂಜೆ ಮಾಡುವಾಗ ಅಜ್ಜಿ ಹೇಳ್ತಿದ್ಲು, ಇವಳು ನಿನ್ನ ಮನೆಯ ಲಕ್ಷ್ಮಿ, ಇವಳನ್ನ ಚೆನ್ನಾಗಿ ಕಾಪಾಡಿದ್ರೆ ಇವಳೇ ನಿನ್ನನ್ನು ಕಾಪಾಡೋದು ಅಂತ. ಆ ತಿಪ್ಪೆಯಿಂದ ಒಳ್ಳೆಯ ಗೊಬ್ಬರ ತಯಾರು ಮಾಡು, ಅದು ನಿನ್ನ ಹೊಲಕ್ಕೆ ಹಾಕು, ಆ ಹೊಲ ನಿನ್ನನ್ನು ಕಾಪಾಡುತ್ತೆ ಅಂತ ಅಜ್ಜಿ ಅವನಿಗೆ ಹೇಳ್ತಿದ್ಲು. ತಿಪ್ಪೆ ಪೂಜೆ ಮಾಡಿಸ್ತಿದ್ಲು. ಅವನು ವೈಜ್ಞಾನಿಕವಾಗಿದ್ದ. ಹಾಗೆ ನೋಡಿದ್ರೆ ಅವ ಮನೆಗೆ ಬೇಕಾಗುವಷ್ಟು ಜಾನುವಾರುಗಳನ್ನು ಇಟ್ಕೊಳ್ತಿದ್ದ. ಹೊಲಕ್ಕೆ ಹೋಗ್ತಿದ್ದ ಅಂದ್ರೆ ಖಾಲಿ ಕೈಲೇ ಹೋಗ್ತಿರ್ಲಿಲ್ಲ. ಒಂದು ಬೆಡಗೋ, ಒಂದು ಕೊಡ್ಲೋ ಅಥವಾ ಒಂದು ಕುಡುಗೋಲೋ ಏನೋ ತಗೊಂಡೇ ಹೋಗ್ತಿದ್ದ. ಆಮೇಲೆ ಮಣ್ಣಿನ ಜೊತೆ ಮಾತಾಡ್ತಿದ್ದ, ಬೆಳೆಗಳ ಜೊತೆ ಮಾತಾಡ್ತಿದ್ದ, ಬೆಳೆಗಳನ್ನು ನೋಡಿ ಗುರುತಿಸ್ತಿದ್ದ, ಇದಕ್ಕೆ ಏನಾಗಿದೆ, ಏನು ಮಾಡಬೇಕು ಅಂತ. ಮಣ್ಣಿನ ಜೊತೆ ಮಾತಾಡ್ತಿದ್ದ. ಮಣ್ಣು ಬಿರುಸಾಗಿತ್ತು ಅಂತ ಅವ್ರನ್ನ ನೋಡಿದ್ರೆ ದಯ ಬರುತ್ತೆ. ಕತ್ತೇನು ಬಲ್ಲದಪ್ಪ ಕರಿಗಡವು, ತಿಪ್ಪೆದಂಟು ತಿಂಬೋದು ಅದರ ಸ್ವಭಾವ ಅಂತ ಒಂದು ಹಾಡಿದೆ ನಮ್ಮಲ್ಲಿ. ಹೀಗೆ ಬಹಳ ಜನ ಏನು ತಿಳ್ಕೊಂಡಿದ್ದಾರೆ, MBBS ಆದವನು ಡಾಕ್ಟ್ರೇ, BMS BHS ಆದವನಿಗೆ ಡಾಕ್ಟರ್ ಅಂತಾರೆ. ಆಮೇಲೆ ಊರಲ್ಲಿ RMP ಅಂತ ಒಬ್ಬ ಇರ್ತಾನೆ, ಕಂಪೌಂಡರ್, ಅವನಿಗೆ ಡಾಕ್ಟರ್ ಅಂತಾರೆ. ಆಮೇಲೆ ಸೂಪರ್ ಸ್ಪೆಷಾಲಿಟಿ ಆದವನಿಗೆ ಡಾಕ್ಟರ್ ಅಂತಾನೆ. ಇವನು ಡಾಕ್ಟರ್ ಅಂದ್ರೆ ಆಗುತ್ತಾ? ನಾವು ನೋಡ್ಬೇಕಲ್ಲ ಅದರಲ್ಲಿ ಭೇದ. ಅದರ ಸಗಣಿಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಏನಿದೆ, ಅದು ಕಲ್ಚರ್ ಏನು ಕೆಲಸ ಮಾಡುತ್ತೆ. ಎಮ್ಮೆದು ಸಗಣಿ, ಎಮ್ಮೆ ಯಾಕೆ ನಡೆಯೋದಿಲ್ಲ? ಎಮ್ಮೆದು ಮಾಡಿ ನೋಡಿದ್ದೇನೆ. ಅದರಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಇದೆ, ಬಹುಕಾಲ ಅದು ಬಾಳೋದಿಲ್ಲ. ಆಕಳದ ಈ ಗೋವು ಏನಿದೆ, ಗೋವಿನ ಸಗಣಿಯನ್ನು ತಾವು ಪ್ರಯೋಗ ಮಾಡಿ ನೋಡಿದರೆ ಸುಮ್ಮನೆ 1 ಗ್ರಾಮ್ನಲ್ಲಿ ಸುಮಾರು ಕನಿಷ್ಠ 10 ಕೋಟಿ ಜೀವಾಣುಗಳ ಸಂಖ್ಯೆ. ಆ ಸಂಖ್ಯೆ ಅನ್ಯ ಪ್ರಾಣಿಗಳಲ್ಲಿ ಕಾಣೋದಿಲ್ಲ. ಆಮೇಲೆ ಈ ಗೋವಿನ ಮೂತ್ರ ಆಗಲಿ ಅಥವಾ ಈ ಸಗಣಿ ಆಗಲಿ, ಅದರಲ್ಲಿ ಇರುವಂಥ ಒಂದು ಶಕ್ತಿ ಉಳಿದವುಗಳಲ್ಲಿ ಕಾಣಲಿಲ್ಲ. ನಾನು ಮೊದಲು ಸುಮಾರು ಒಂದು 100 ಜರ್ಸಿ ಹಸುಗಳನ್ನು ಸಾಕಿದ್ದೆ. ನನ್ನ ಹತ್ರ 100 ಎಮ್ಮೆಗಳಿದ್ದು ಮೊದಲು. ಅವುಗಳನ್ನು ನಾನು ಗಿಡಗಳಿಗೆ ಆ ಸಗಣಿ ಹಾಕ್ತಿದ್ದೆ. ಅದು ಹಾಕಿದ್ರೆ ಮುಂದಿನ ವರ್ಷ ಮತ್ತೆ ಹಾಕಬೇಕಾಗ್ತಿತ್ತು. ಆ ನಂತರದಲ್ಲಿ ನನ್ನ ಕಡೆ ಒಂದು 10 ಯಾವುದೋ ದೇವರಿಗೆ ಬಿಟ್ಟಂತ ದನಗಳನ್ನು ತಂದುಬಿಟ್ರೆ ಯಾರೋ, ಆ ಹಸುಗಳ ಸಗಣಿಯನ್ನು ಸೆಪರೇಟ್ ಆಗಿ ಇಡ್ತಿದ್ದೆ. ಯಾಕಂದ್ರೆ ಇವು ಹಾಲಿನ ಹಸುಗಳು, ಇದು ಹಾಗೆ ಇರ್ತಿತ್ತು. ಆ ಸಗಣಿಯನ್ನು ನಾನು ಆ ಗಿಡಗಳಿಗೆ ಹಾಕಿದಾಗ ಆ ಗಿಡಗಳ ಚಿತ್ರನೇ ಬದಲಾಯಿತು. 3 ವರ್ಷಗಟ್ಟಲೆ ಅದು ಗೊಬ್ಬರ ಕೇಳಲಿಲ್ಲ. ಆಮೇಲೆ ಬಂದಂಥ ಕಾಯಿಗಳು, ಆ ಗೊಬ್ಬರ ಏನು ಹಾಕಿದ ನಂತರ ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗಿ ಕಾಯಿಗಳು ಚೆನ್ನಾಗಿ ಬಂದು, ಆ ಕಾಯಿಗಳ ಹತ್ರ ಯಾವುದೇ ಹುಳುಗಳು ಬರಲಿಲ್ಲ. ಹುಳುಗಳು ಎಷ್ಟು ಜಾಣ ಅಂದ್ರೆ, ತಮಗೆ ಪಚನ ಆಗದೆ ಇದ್ರೆ ಆ ಹಣ್ಣಿನ ಹತ್ರ ಅದು ಹೋಗೋದಿಲ್ಲ. ಒಂದು ವೇಳೆ ಮಣ್ಣು ಸತ್ವಯುಕ್ತ ಆಗಿತ್ತು ಅಂತಂದ್ರೆ ಅದರ ಎಲ್ಲ ಪೋಷಕಾಂಶಗಳು ಗಿಡದಲ್ಲಿ ಕಾಯಿಯಲ್ಲಿ ಬರ್ತಾವೆ. ಅವು ಬಂದು ಅಂತಂದ್ರೆ ಅವು ಗೊತ್ತಾಗುತ್ತೆ, ಈ ಹಣ್ಣು ನನಗೆ ಪಚನ ಆಗುತ್ತೋ ಇಲ್ಲೋ ಅಂತ. ಪಚನ ಆಗದೆ ಇದ್ರೆ ಅವು ಅದರ ಹತ್ರ ಬರೋದಿಲ್ಲ. ಪಚನ ಆಗದೆ ಇದ್ರು ತಿನ್ನೋರು ಯಾರಾದರೂ ಇದ್ರು ನಾವೇ ಮನುಷ್ಯರೇ. ಈ ಪ್ರಯೋಗಗಳನ್ನು ನಾನು ಮಾಡಿ ನೋಡಿದ್ದೀನಿ. ಪ್ರಶ್ನೆ, ಮಠ ಮನೆಗಳ ಕೆಲಸ ಏನು ಹಂಗಿದ್ರೆ ಅಂತ? ಕಾವಿ ತೊಟ್ಕೊಂಡಿದ್ದೀರಿ, ದೇವರು ದಿಂಡ್ರು ಅನ್ಕೊಂಡ್ಬಿಟ್ಟು ನೀವು ಅಧ್ಯಾತ್ಮ ಎಲ್ಲ ಹೇಳ್ಕೊಡ್ಬೇಕು ಜನರಿಗೆ. ಅದು ಬಿಟ್ಟು ನೀವು ಕೃಷಿ ಹೇಳ್ಕೊಡ್ತೀನಿ, ಜೀವನ ಮಾಡೋದು ಹೇಳ್ಕೊಡ್ತೀನಿ ಅಂದ್ರೆ ಹೆಂಗಿದು? ಹಂಗಿದ್ರೆ ಮಠಗಳ ಜವಾಬ್ದಾರಿ ಏನು ಈ ಸಮಾಜದಲ್ಲಿ? ನಮ್ಮ ಮಠಗಳು ಎಲ್ಲಿಂದ ಬಂದು ಅನ್ನೋದನ್ನು ಬಹಳ ಜನ ಮರ್ತಿದ್ದಾರೆ. ನಾವು ಋಷಿ ಪರಂಪರೆಯವರು. ಋಷಿಗಳಿಗೆ ಕೃಷಿ ಮುಖ್ಯ ವ್ಯವಸಾಯ ಇತ್ತು. ಅವ್ರು ಭಿಕ್ಷುಕರಾಗಿರಲಿಲ್ಲ. ತಮ್ಮ ಆಶ್ರಮಕ್ಕೆ ಬೇಕಾಗೋದನ್ನೆಲ್ಲ ತಮ್ಮ ಬೆಳ್ಕೋತಿದ್ರು. ವಿದ್ಯಾರ್ಥಿಗಳು ಮೊದಲನೇದಾಗಿ ಕಲಿಸೋದೇ ಕೃಷಿಯನ್ನು ಅವರು. ಆನಂತರ ಉಳಿದವುಗಳನ್ನೆಲ್ಲವನ್ನು ಸುಮಾರು ಉಪನಿಷತ್ತುಗಳಲ್ಲಿ ನೋಡಿರ್ತಾವೆ. ವಿದ್ಯಾರ್ಥಿಗಳನ್ನು ಕಳಿಸ್ತಿದ್ರು. ಹೇಗಿದೆ, ಮಳೆ ಬಂದಿದೆ, ಹೊಡೆದಿದೆಯೋ, ಚೆನ್ನಾಗಿದೆಯೋ ನೋಡ್ಕೊಂಡು ಬಾ ಅಂತ. ಉಪಮನ್ಯುವಿನ ದೃಷ್ಟಾಂತ ಇವತ್ತು ನೋಡ್ತೀವಿ ನಾವು. ನೀರು ಒಡೆದು ಹೋಗ್ತಾ ಸೋರಿ ಹೋಗ್ತಾ ಇರುವಾಗ ಕಟ್ಟೋದಾಗಲಿಲ್ಲ, ಆತ ಅಡ್ಡ ಮಲ್ಕೊಂಡು ಬಿಟ್ಟ. ಅದೇ ಇಂಥ ಎಲ್ಲ ಋಷಿಗಳು ಆಶ್ರಮಗಳು ನಡೆದದ್ದು ಇದ್ರ ಮೇಲೆ. ನಮ್ಮ ಮಠಗಳಿಗೆ ಭೂಮಿಯನ್ನು ಉಂಬಳಿ ಹಾಕಿ ಕೊಟ್ಟರು. ಎಲ್ಲ ಮಠಗಳಿಗೂ ಸಹಿತ ಭೂಮಿ ಇವೆ.
ಇವೆಲ್ಲವೂ ಕೃಷಿ ಪರಂಪರೆಯ ಮಠಗಳೇ. ಕೃಷಿ ಮಾಡಿ ತಾವು ಮಾಡಬೇಕು, ರೈತರಿಗೆ ಅದನ್ನು ಆದರ್ಶವಾಗಿ ಇಡಬೇಕು. ಗುರುಗಳು ಕೊಟ್ಟರು, ಗುರುಗಳು ಹೇಳಿದರು ಅಂದ್ರೆ ಅತ್ಯಂತ ಶ್ರದ್ಧೆಯಿಂದ ಜನ ಮಾಡ್ತಾರೆ. ಆದ್ದರಿಂದ ಇದು ಗುರುಗಳು ಮಾಡಬೇಕಾದಂಥ ಮೊಟ್ಟ ಮೊದಲನೇ ಕೆಲಸ. ಮತ್ತು ಗುರುಗಳು ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಮೀಸಲಾತಿಗಾಗಿ ಹೋರಾಟ ಮಾಡೋದು, ನಮ್ಮೂರಿಗೆ ಟಿಕೆಟ್ ಕೊಡು ಅಂತ ಹೇಳೋದು, ಅದೆಲ್ಲ ಯಾರು ಮಾಡೋದು? ಕೆಲಸ ಇಲ್ಲದಕ್ಕೆ ಅದನ್ನ ಮಾಡ್ತಾ ಇದ್ದಾರೆ ಅವರು. ಈ ಬೀದಿ ಮೇಲೆ ಇಳಿಯೋದು ಸ್ವಾಮಿಗಳ ಕೆಲಸ ಅಲ್ಲ. ಆಮೇಲೆ ಸ್ವಾಮಿಗಳು ಮಾರ್ಗದರ್ಶಕರಾಗಿರ್ಬೇಕೇ ಹೊರತು ಕಾರ್ಯಕರ್ತರಾಗಬಾರ್ದು. ಕಿಂಗ್ ಮೇಕರ್ ಆಗಿರ್ಬೇಕೇ ಹೊರತು ಕಿಂಗ್ ಆಗಬಾರ್ದು. ಯಾವಾಗಲೂ ಏನು ಮಾಡಿದ್ರು ಆಗಬಾರ್ದು. ಅದು ನಮ್ಮ ಕೆಲವು ಜನ ಸ್ವಾಮಿಗಳಿಗೆ ಏನಾಗಿದೆ, ಏನೇನನ್ನ ಕಟ್ಕೊಂಡು ಕೆಲಸ, ಮಠದಲ್ಲಿ ಕೆಲಸ ಇದೆ. ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ಳೋದು, ನಮ್ಮ ಭಕ್ತರ ಮಕ್ಕಳಿದ್ದಾರೆ, ಅವ್ರಿಗೆ ಸಂಸ್ಕಾರ ಶಿಬಿರಗಳನ್ನು ಮಾಡ್ತೀರಾ? ನಮ್ಮ ಯುವಕರಿದ್ದಾರೆ, ಅವರಿಗೆ ಸಂಸ್ಕಾರ ಶಿಬಿರಗಳನ್ನು ಮಾಡ್ತೀರಾ? ನಿಮ್ಮ ಭಕ್ತರಿದ್ದಾರೆ, ಅವರಿಗೆ ಉದ್ಯೋಗ ಅವಕಾಶಗಳನ್ನು ದೊರಕಿಸಿಕೊಡುವ ಸಲುವಾಗಿ ನೀವು ಯಾವುದಾದ್ರೂ ತರಬೇತಿ ಶಿಬಿರಗಳನ್ನು ಮಾಡ್ತೀರಾ? ಅಥವಾ ನಿಮ್ಮ ಮಠದಲ್ಲಿ ಬೀಜದ ಕೇಂದ್ರಗಳಿವೆ, ನಿಮ್ಮ ಯಾರಾದರೂ ಭಕ್ತರು ಬಂದರೆ ಅವ್ರಿಗೆ ನೀವು ಆಶೀರ್ವಾದ ಅಂತ ತಿಳ್ಕೊಂಡು ಒಂದು ಮುಷ್ಟಿಗೆ ಬೀಜ ಕೊಡ್ರಿ, ಒಳ್ಳೆ ಬೀಜ. ನಿಮ್ಮ ಭಕ್ತರು ಬಂದರೆ ನಿಮ್ಮ ಮಠದಲ್ಲಿ ಒಂದು ಸಣ್ಣ ನರ್ಸರಿ ಇರಬೇಕು, ಒಂದು ಸಸಿ ಕೊಡಿ, ಒಂದು 10 ಗಿಡ ಹಚ್ಚ್ರಿ. ಗುರುಗಳು ಒಂದು ತೆಂಗಿನಕಾಯಿ ಕೈ ಹಚ್ಚಿಕೊಟ್ರೆ ಅದನ್ನು ನೀರು ಹಾಕಿ ಬೆಳೆಸಿ ಅದನ್ನು ಹೊಲದಲ್ಲಿ ಹಚ್ತಾರೆ ಅವ್ರು ಭಾಳ ಶ್ರದ್ಧೆಯಿಂದ. ಅರಣ್ಯ ನಾಶ ಆಗೋ ಕಾಲಕ್ಕೆ ಗುರುಗಳಾದಂಥವ್ರು ಇದನ್ನು ಕೊಡಬೇಕು ಇವತ್ತಿಂದ. ಮತ್ತು ನಾವು ಸ್ವಲ್ಪ ಕಾಲದ ಜೊತೆ ಪರಿವರ್ತನೆ ಆಗಬೇಕು, ಹಾಗೆ ಕೊಡೋದು ಸರಿಯಲ್ಲ. ಆಮೇಲೆ ನಮ್ಮ ರೈತರ ಸತ್ಕಾರಗಳನ್ನು ಮಾಡಬೇಕು, ಒಳ್ಳೆಯ ರೈತರ ಸತ್ಕಾರ. ನಮ್ಮ ಮಠಗಳ ಜಾತ್ರೆಗಳಲ್ಲಿ ಒಳ್ಳೆ ಪ್ರಗತಿಪರ ರೈತ, ಸಾವಯವ ರೈತ ಇದ್ದಾರೆ. ಆಮೇಲೆ ಒಳ್ಳೆ ಕಾಯಕ ಮಾಡ್ಕೊಂಡು ಇವತ್ತು ಊರಲ್ಲಿದ್ದಾರೆ. ಒಬ್ಬ ನಾವಿದ ಊರಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ರೆ ಯಾಕೆ ಸತ್ಕಾರ ಮಾಡಬಾರ್ದು? ಒಬ್ಬ ಚಮ್ಮಾರನ ಸತ್ಕಾರ ಯಾಕೆ ಮಾಡಬಾರ್ದು? ಒಬ್ಬ ಕಂಬಾರನ ಸತ್ಕಾರ ಯಾಕೆ ಮಾಡಬಾರ್ದು? ನಾವು ಮಠಗಳು ಮಾಡಬೇಕಾದದ್ದು ಇದು. ನಾವು ಎಲ್ಲ ಕಳ್ಳರನ್ನ ತಂದು ಮಠದಲ್ಲಿ ಅಂತ ಪ್ರಶ್ನೆ ಬರುತ್ತೆ. ಈಗ ಮಠದವ್ರು ಮಾಡ್ಕೋತಾರೆ. ಅಲ್ಲ, ನಾವೆಲ್ಲ ಕಳ್ಳರನ್ನ ಕರ್ಕೊಂಡು ಬಂದು ಸತ್ಕಾರ ಮಾಡ್ತೀವಲ್ಲ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಸತ್ಕಾರ ಮಾಡಿದರೆ ಎಷ್ಟು ಸಂತೋಷ ಆಗ್ತದೆ. ನಾವು ಆ ವ್ಯವಸ್ಥೆಯನ್ನು ಉಳಿಸಿದ ಕೀರ್ತಿ ನಮ್ದಾಗುತ್ತೆ. ಆಮೇಲೆ ಯಾರು ಚೆನ್ನಾಗಿ ಹಾಲು ಕರೆದಿದ್ದಾರೆ ಅಂಥ ರೈತರ ಸತ್ಕಾರ ಮಾಡಬೇಕು. ಒಳ್ಳೆ ಹಸುಗಳು, ಎತ್ತುಗಳು, ಇವುಗಳ ಸ್ಪರ್ಧೆಯನ್ನು ಇಡ್ರಿ ಅಥವಾ ಪ್ರದರ್ಶನ ಇಡ್ರಿ, ಇಟ್ಟು ಅವರಿಗೆ ಚೆನ್ನಾಗಿ ಪ್ರೋತ್ಸಾಹನೆ ಕೊಡಬೇಕು. ಇವು ನಮ್ಮ ಮಠಗಳು ಮೊದಲು ಮಾಡ್ತಿದ್ದು. ಈಗಲೂ ಇವತ್ತಿನ ದಿವಸ ನಮ್ಮ ಮಠಗಳು ಮಾಡಬೇಕಾದದ್ದು ಇದನ್ನೇ ಮಾಡಿದ್ರು. ಆದರೆ ಆ ಕಾಳು ಮನುಷ್ಯನ ಪ್ರಕೃತಿಗೆ ಎಷ್ಟು ಪಚನ ಆಗುತ್ತೆ ಅಥವಾ ನೇರವಾಗಿ ಹಾಗೆ ಹೊರಗೆ ಹೋಗುತ್ತೆ, ಇದ್ರ ಬಗ್ಗೆ ಇನ್ನೂ ಸಂಶೋಧನೆಗಳಾಗಿಲ್ಲ. ನಾನು ದಿಲ್ಲಿಯಲ್ಲಿ ICRದಲ್ಲಿಯೂ ಸಹಿತ ಮಾತಾಡಿದೆ, ತುಂಬ ಜನ ವೈಜ್ಞಾನಿಕರ ಜೊತೆ ಮಾತಾಡಿದೆ. ಇದ್ರ ಬಗ್ಗೆ ಏನಾದರೂ ಕೆಲಸ ಮಾಡಿದ್ದೀರಿ ಅಂತ. ನಮ್ಮ ಜವಾರಿ ಕಾಳುಗಳೇನಿದ್ದು 100ಕ್ಕೆ 100 ಪಚನ ಆಗ್ತಿತ್ತು. ಅದರಲ್ಲಿ ಸತ್ವ ಪೋಷಕಾಂಶಗಳು ತುಂಬ ಚೆನ್ನಾಗಿ ತುಂಬಿಕೊಂಡಿದ್ದು. ಆಮ್ಯಾಗ ತಾವು ಈಗೇನು ಫುಡ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಫುಡ್ ಇದು ಆರ್ಗ್ಯಾನಿಕ್ ಪೂರ್ಣ ಸಾವಯವವಾಗಿತ್ತು ನಮ್ಮ ಒಂದು ಕೃಷಿ. ಆದರೆ ಆಗಿನ ಪರಿಸ್ಥಿತಿ ಮತ್ತೆ ಮನಸ್ಥಿತಿ ರೈತರದು ಈಗಿನ 2025ನೇ ವರ್ಷದಲ್ಲಿ ನಮ್ಮ ರೈತರ ಪರಿಸ್ಥಿತಿ ಮನಸ್ಥಿತಿ ಸಂಪೂರ್ಣ ಬದಲಾಗಿದೆ. ಇವತ್ತಿನ ರೈತರು ನಾವು ಇದ್ರ ಬಗ್ಗೆ ಎಲ್ಲ ಹೇಳಿದಾಗ ಅವರು ಎಲ್ಲೋ ಒಂದ್ ಕಡೆ, ಸರ್ ನೀವು ಹೇಳೋದೆಲ್ಲ ಆಗೋದಿಲ್ಲ, ನಮಗೆ ಜೀವನ ಮಾಡೋದಕ್ಕೆ ಸಾಕಾಗ್ತಾ ಇಲ್ಲ ಈ ಒಂದು ಕೃಷಿಯಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ನೀವು ಸಾವಯವ ಕೃಷಿಯನ್ನ ಮಾಡಿ ಅಂದ್ರೆ ನಾವು ನಮ್ಮ ಮಕ್ಕಳು ಹೆಂಡತಿಯವರು ಬದುಕೋದು ಹೆಂಗೆ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ನಮ್ಗೆ ಎಣ್ಣೆ ಕೊಡ್ತಾ ಇಲ್ವಲ್ಲ ಸರ್, ನಾವು ಏನ್ ಮಾಡೋದು, ನಮ್ಮಲ್ಲಿ ಆದಾಯನೇ ಇಲ್ವಲ್ಲ ಅಂತ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಈ ಹಸಿರು ಕ್ರಾಂತಿಯಿಂದ ರೈತರು ಬದಲಾವಣೆ ಆಗ್ತಾ ಇದ್ದಾರೆ. ಆದ್ರೆ ಅದರ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಪಂಜಾಬ್ನಲ್ಲಿ ಅತಿ ಒಳ್ಳೆ ಕೃಷಿ ಮಾಡೋರು ಯಾರು ಅಂದ್ರೆ ಹರಿಯಾಣ, ಪಂಜಾಬ್. ಇವತ್ತು ಎಲ್ಲರೂ ಒಪ್ಕೊಳ್ತೀವಿ. ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಹಾಳಾದವ್ರು ಯಾರು ಅಂದ್ರೆ ಅವರೇ ಇವತ್ತು. ಹೌದಾ? ಮೊದಲು 1 ಕ್ಯಾನ್ಸರ್ ಹಾಸ್ಪಿಟಲ್ ಇತ್ತು, ಇವತ್ತು 300 ಕ್ಯಾನ್ಸರ್ ಹಾಸ್ಪಿಟಲ್ ಪಂಜಾಬ್ನಲ್ಲಿವೆ. 1 IVF ಸೆಂಟರ್ ಪಂಜಾಬ್ನಲ್ಲಿ ಇರಲಿಲ್ಲ, ಇವತ್ತಿನ ದಿವಸ 3000 IVF ಸೆಂಟರ್ ಪಂಜಾಬ್ನಲ್ಲಿವೆ. ಇದು ಯಾವುದರ ಪರಿಣಾಮ? ನಾವು ಹಣದ ಮಾತು ಮಾತಾಡ್ತೀವಿ, ಭೂಮಿಯ ಆರೋಗ್ಯದ ಕುರಿತು ಯಾರು ಮಾತಾಡೋದಿಲ್ಲ. ನೀರಿನ ಆರೋಗ್ಯ, ಭೂಮಿಯ ಆರೋಗ್ಯ, ಗಾಳಿಯ ಆರೋಗ್ಯ, ಇವುಗಳನ್ನು ಕುರಿತು ಯಾರು ಮಾತಾಡೋದಿಲ್ಲ. ಮತ್ತು ಯಾರು ಇವುಗಳ ಬಗ್ಗೆ ಉಪನ್ಯಾಸ ನೀಡೋದಿಲ್ಲ. ನಮ್ಮ ಮನೆ ಬಲಗಡೆ ಒಂದು 4 ಮನೆಗಳು, ಎಡಗಡೆ 4 ಮನೆಗಳನ್ನು ತಾವು ಕೇಳ್ರಿ.
ನಿಮ್ಮ ಮನೆಯಲ್ಲಿ ಟ್ಯಾಬ್ಲೆಟ್ಸ್ ತಗೊಳ್ಳದೆ ಬದುಕುವಂಥವ್ರು ಯಾವುದಾದ್ರೂ ಮನೆಗಳು ಇವೆ 100ಕ್ಕೆ 100, ಒಂದು ಮನೆ ಸಿಗೋದಿಲ್ಲ. ಇದು ಯಾವುದರ ಪರಿಣಾಮ? ಈಗ ನಮ್ಮ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕನಿಷ್ಠ 5ರಿಂದ 10 ಕ್ಯಾನ್ಸರ್ ಹಾಸ್ಪಿಟ್ಲ್ಗಳ, ಬರೀ ಬೆಳಗಾವಿ ಒಂದು ಸಿಟಿಯಲ್ಲಿ ಸುಮಾರು 5ರಿಂದ 10 1,000 ಜನ ಪ್ರತಿ ದಿವಸ ಈ ಬೆಳಗಾವಿ ಜಿಲ್ಲೆಯಲ್ಲಿ ಕೆಮೊಥೆರಪಿ ತಗೊಳ್ತಾ ಇದ್ದಾರೆ. ಆಮೇಲೆ ಕನಿಷ್ಠ 500 ಜನ ರೇಡಿಯೋಥೆರಪಿ ಪ್ರತಿ ದಿವಸ ತಗೊಳ್ತಾ ಇದ್ದಾರೆ. ಇದೇನು ಮೇಲಿಂದ ಬಿತ್ತೇನು? ಆಮೇಲೆ ನಾವು ಎಲ್ಲ ದುಡಿದು ಗಳಿಸಿದ್ದನ್ನೆಲ್ಲ ಹಾಸ್ಪಿಟ್ಲಿಗೆ ಹಾಕೋದೇನು? ನಾನು ನಮ್ಮ ಜಿಲ್ಲೆದೆ, ನಮ್ಮ ಡಿಸ್ಟಿಕ್ನಲ್ಲಿ ಕೊಲ್ಲಾಪುರ ನಂದು, ಅಲ್ಲಿ 22 ಸಕ್ಕರೆ ಕಾರ್ಖಾನೆಗಳಿವೆ. ಆಮೇಲೆ ಒಂದು ಸಕ್ಕರೆ ಕಾರ್ಖಾನೆ ಕ್ರಷಿಂಗ್ ಕೆಪಾಸಿಟಿ ಒಂದು 5 ಲಕ್ಷ, 3 ಲಕ್ಷದಿಂದ 5 ಲಕ್ಷದವರೆಗಿದೆ. ಒಟ್ಟು ಎಲ್ಲ ಸಕ್ಕರೆ ಕಾರ್ಖಾನೆಗಳ ಒಟ್ಟು ಕ್ರಷಿಂಗು, ಅದರಿಂದ ಬರುವಂಥ ಕಬ್ಬಿನ ಹಣ ಎಷ್ಟು? ಆ ಹಣಕ್ಕೆ 40 ಲಕ್ಷ ಜನ ನಮ್ಮ ಜಿಲ್ಲೆಯ ಜನಸಂಖ್ಯೆ ಭಾಗಾಕಾರ ಮಾಡಿದ್ರೆ ಪ್ರತಿ ದಿವಸ 150 ರೂಪಾಯಿದ ಔಷಧ ಪ್ರತಿಯೊಬ್ಬರು ತಿಂತಾ ಇದ್ದಾರೆ ಪ್ರತಿ ದಿವಸ 40 ಲಕ್ಷ ಜನ. ಆಮೇಲೆ ಊಟಕ್ಕೆ ಮಾತ್ರ 50 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಪ್ರತಿ ದಿವಸ. ಅದು ಇದನ್ನ ನಮ್ಮ ರೈತರಿಗೆ ತಿಳಿಸಿ ಹೇಳ್ಬೇಕಲ್ಲ. ನಾ ಈಗ ಹೇಳ್ತಾ ಇದ್ದೇನೆ, ಜನ ಕೇಳ್ತಾ ಇದ್ದಾರೆ, ತುಂಬಾ ಜನ ಬರ್ತಾ ಇದ್ದಾರೆ. ಈಗ ಮೊದಲು ರಿಟೈರ್ ಆಗಿದ್ದಂಥ ಜನರು ಎಲ್ಲೋ ಶಹರಗಳನ್ನು ಸೇರ್ಕೊಂಡು ಆರಾಮ ಇರ್ತಿದ್ರು. ಈಗ ಅವರು ಪ್ರತಿಯೊಬ್ಬರು ವಿಚಾರ ಮಾಡ್ತಾ ಇದೆ, ನಮ್ಮ ಊರ ಕಡೆ ಹೊಲ ಇದೆ, ನಾವು ಹೋಗ್ಬೇಕು, 1-2 ಆಕಳ ಸಾಕೊಂಡು ಕೃಷಿ ಮಾಡೋಣ ಅಂತ. ಯುವಕರು IT-BTಯಲ್ಲಿ ಕೆಲಸ ಮಾಡೋರು ಇವತ್ತಿನ ದಿವಸ ಶನಿವಾರ ರವಿವಾರ ಹೋಗಿ ಕೃಷಿ ಮಾಡಿ ಬರ್ತಾ ಇದ್ದಾರೆ. ಆಮೇಲೆ ಹಳ್ಳಿಗಳಲ್ಲಿ ಈಗ ತುಂಬಾ ಜನ ಯುವಕರು ಏನೇನೋ ಮಾಡಬೇಕು ಅಂತ ಯುವಕರನ್ನ ಕೃಷಿಯ ಕಡೆಗೆ ಬಾರದಂತೆ ತುಂಬಾ ಜಾಗೃತಿ ವಹಿಸ್ತಾ ಇದ್ದಾರೆ. ಹೌದು, ಅಲ್ಲ ಮನೇಲಿ ಹೇಳಿ ಬೆಳೆಸ್ತಾರೆ, ಕಷ್ಟಪಟ್ಟು ನಾವು ಕೆಟ್ಟಿದೀವಿ, ನೀವು ಕೆಡಬೇಡ. ಹೌದು, ಅಂದ್ರೆ ಅವರಿಗೆ ಅವರ ಕಾಯಕದ ಬಗ್ಗೆ ಸ್ವಾಭಿಮಾನ ಇಲ್ಲ. ಅವರು ಅತ್ಯಂತ ಹೀನ ಭಾವನೆಯನ್ನ ತಾಳಿದ್ದಾರೆ. ಅದಕ್ಕೆ ನಾನು ಪ್ರತಿ ದಿವಸನೂ ನಮ್ಮ ರೈತರಿಗೆ ಈ ಹೀನ ಭಾವನೆಗಳನ್ನ ಬಿಟ್ಕೊಡ್ರಿ. ಕರೆಕ್ಟ್. ಎಲ್ರಿಗೂ ನಾವು ಊಟ ಮಾಡಿಸೋರು ಯಾರೇ ಇರ್ಲಿ, ನಾನಿರ್ದೇ ಇದ್ರಿ ಇವ್ರು ಯಾರು ಬದುಕ್ತಾ ಇರ್ಲಿಲ್ಲ ಅಂತ ನೀವು ಸ್ವಾಭಿಮಾನದಿಂದ ಹೇಳ್ರಿ. ನಿಮ್ಮ ಮಗ ಒಬ್ಬ ಕೃಷಿಕ ಆಗಿದ್ರೆ ಉಳಿದ ಮಕ್ಕಳಿಗಿಂತಲೂ ಚೆನ್ನಾಗಿ ಅವನು ಪರಿಚಯ ಮಾಡಿಕೊಡ್ರಿ. ಇದು ಅಮೂಲ್ಯಕ್ಕೊಂದು. ಇದು ಒಂದು ಜರ್ಸಿ ಇದೆ, ಒಂದು ದೇಶಿ ಇದೆ. ಇವೆರಡರಲ್ಲಿಯೂ ಸ್ಟ್ರಕ್ಚರ್, ಎರಡೂ ಶರೀರದ ಸ್ಟ್ರಕ್ಚರ್ ತುಂಬಾ ಭಿನ್ನವಾಗಿದೆ. ನೀವು ವೈಜ್ಞಾನಿಕರನ್ನು ಕೇಳಿ, ಸೈಂಟಿಸ್ಟ್ ಏನಿದಾರಲ್ಲ ಅವ್ರನ್ನ ಕೇಳಿ, ಅವು ಎರಡುಗಳ ಸ್ವಭಾವ ಭಿನ್ನವಾಗಿದೆ. ಅವ ಎರಡೂ ಪ್ರಾಣಿಗಳ ಶರೀರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಬ್ಯಾಕ್ಟೀರಿಯಾಗಳೇನಿವೆ ತುಂಬಾ ಭಿನ್ನವಾಗಿವೆ. ಆಮೇಲೆ ಎರಡೂ ಕೊಡುವಂಥ ಪದಾರ್ಥಗಳು ತುಂಬಾ ಭಿನ್ನವಾಗಿವೆ. ಯಾವುದು 380 ಡಿಗ್ರಿ ಒಳಗೆ ಬಾಲ ತಿರುಗಿಸುತ್ತೋ ಅದು ದೇಶಿ. 360 ಡಿಗ್ರಿ. 360ಅಲ್ಲಿ ಜರ್ಸಿ 180 ತಿರುಗಿಸುತ್ತೆ. ಅಂದ್ರೆ ಅದರ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳುವಂತ ಸಾಮರ್ಥ್ಯ. ಅದು ಜೆನೆಟಿಕಲಿ ಮಾಡಿಫೈಡ್ ಬ್ರೀಡ್ ಒಂದು ಇಲ್ಲ. ಅದು ಅಲ್ಲಿನ ಆಮೇಲೆ ನೀವು ಮಾತಾಡ್ರಿ, ನಾನು ಹೇಳೋದೊಂದು ಚೆನ್ನಾಗಿ ಕೇಳ್ರಿ. ಮೊದಲು ಮಾಡಿಫೈಡ್ ಅದು, ಹೌದಾ, ಹೆಚ್ಚು ಹಾಲು ಕೊಡಬೇಕು ಅಂತ ತಯಾರು ಮಾಡಿದ್ದು. ಎರಡನೇದ್ದು ಅದರ ಬುದ್ಧಿಯನ್ನು ನೋಡಿ, ಆಮೇಲೆ ಜವಾರಿ ಆಕಳ ಬುದ್ಧಿಯನ್ನು ನೋಡಿ. ಅದು ಎಷ್ಟು ತಿನ್ಬೇಕು ಅನ್ನೋಷ್ಟು ಬುದ್ಧಿನೂ ಅದರ ಹತ್ರ ಇಲ್ಲ. ನೀವೊಂದು ಚೀಲ ಇಟ್ಬಿಡಿ ಅದರ ಎದುರಿಗೆ ಬಿಚ್ಚಿ, ಆ ಚೀಲ ಮುಗಿಯೋವರೆಗೂ ತಿಂತಿರುತ್ತೆ, ಹೊಟ್ಟು ಉಬ್ಬಿದ ನಂತರ ಬಿದ್ದು ಬಿಡುತ್ತೆ. ನಮ್ಮ ಜವಾರಿ ಹಸು ಹಾಗಲ್ಲ. ನೀವು ಬೇಕಾದಷ್ಟು ಹಾಕಿ, ಹೊಟ್ಟೆ ತುಂಬಿತು ಅಂದ್ರೆ ಕೂತ್ ಬಿಡುತ್ತೆ ಕೆಳಗಡೆ. ಎರಡು ಇನ್ನೂ ಬಹಳ ಇದೆ, ಎಷ್ಟು ಬೇಗ ನೀವು ಗಡಿಬಿಡಿ ಮಾಡಬೇಡಿ. ಮೂರನೇದ್ದು, ಅದೇನು ಹಾಲು ಕೊಡುತ್ತಲ್ಲ, ಆ ಹಾಲಿನಲ್ಲಿ, ಯಾವುದೇ ಹಾಲಿನಲ್ಲಿ ಕೇಸಿನ್ ಅನ್ನೋ ಒಂದು ಘಟಕ ಇರುತ್ತೆ, ಏನು ಪ್ರೋಟೀನ್ನಲ್ಲಿ ಕೇಸಿನ್ನು. ಈ ಕೇಸಿನ್ನು ರೋಗ ಪ್ರತಿಕಾರಕ ಶಕ್ತಿಯನ್ನು ಉಂಟು ಮಾಡುತ್ತೆ. ಆದರೆ ಈ ಜರ್ಸಿ ಹಸುವಿನ ಹಾಲಿನಲ್ಲಿ ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾದ ವಿಜ್ಞಾನಿಗಳು ಇಬ್ಬರು ಪಿಡಿಯಾಟ್ರಿಷನ್ನು ಅಲ್ಲೇ ಶಾಲೆಯ ಮಕ್ಕಳಿಗೆ ಕೆಲವೊಂದು ರೋಗಗಳು ಕಂಡು ಬಂದ ನಂತರ ಅವರು ಒಂದು ಆಯೋಗ ನೇಮಿಸಿದ್ರು, ವೈದ್ಯರ ಆಯೋಗ. ಅವರು 10-12 ವರ್ಷಗಳ ಸಂಶೋಧನೆ ನಂತರ ಡೆವಿಲ್ ಇನ್ ದ ಮಿಲ್ಕ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದರು.
ಈ ಹಾಲಿನಲ್ಲಿರುವಂಥ ಭೂತಗಳು ಅಂತ ಭೂತಾಂಗ, ಅದರಲ್ಲಿ ಅವರು 12 ರೋಗಗಳನ್ನು ಗುರುತಿಸಿದ್ದಾರೆ. ಈ ಕೇಸಿನ್ ಏನಿದೆ, ಕೇಸಿನ್ನಲ್ಲಿ ಎಲ್ಲ ಹಾಲುಗಳಲ್ಲಿ ಕೇಸಿನ್ ಇರುತ್ತೆ. ಈ ಜರ್ಸಿ ಹಸುವಿನ ಹಾಲಿನಲ್ಲಿ ಮಾರ್ಫಿನ್ ಇದೆ, ಒಂದು BCM7 ಅದರ ಹೆಸರು, ಬೀಟಾ ಕೇಸೋ ಮಾರ್ಫಿನ್ 7. ಈ BCM7 ಅಂತಕ್ಕಂಥ ಒಂದು ವಿಷಾಣು ಏನಿದೆ, ಅದು ಮೊಟ್ಟ ಮೊದಲನೇದಾಗಿ ನಮ್ಮ ಪ್ಯಾಂಕ್ರಿಯಾಸ್ ಅನ್ನು ಡ್ಯಾಮೇಜ್ ಮಾಡುತ್ತೆ. ಎರಡನೇದಾಗಿ ಅವ್ರು ಹೇಳಿದ್ದು ಸೀಸೋಫ್ರೀಮಿಯಾವನ್ನು ಉಂಟು ಮಾಡುತ್ತೆ. ಮೂರನೆಯದಾಗಿ ಕ್ಯಾನ್ಸರ್ ಅನ್ನು ಉಂಟು ಮಾಡುತ್ತೆ. ನಾಲ್ಕನೆಯದಾಗಿ ಬ್ಲಡ್ ಪ್ರೆಷರ್ನ ಉಂಟು ಮಾಡುತ್ತೆ. ಸಂಧಿ ನೋವನ್ನು ಉಂಟು ಮಾಡುತ್ತೆ. ಆನಂತರ ಬಂಜತನವನ್ನು ಉಂಟು ಮಾಡುತ್ತೆ. ಹೀಗೆ 12 ರೋಗಗಳಿಗೆ ಅದು ಕಾರಣೀಭೂತವಾಗಿದೆ. ಆ ನಂತರ ಅಲ್ಲಿ ಸುಪ್ರೀಂ ಕೋರ್ಟ್ ಅದಕ್ಕೇನು ಮಾಡಿತು ಅಂದರೆ, ಈ ಹಾಲು ಶರೀರಕ್ಕೆ ಅಪಾಯಕಾರಕವಾಗಿದೆ ಅಂತ ಬರಿಬೇಕು ಕಂಪಲ್ಸರಿ. ಅಲ್ಲಿ ಬರಿತಾ ಇದ್ದಾರೆ, ನಮ್ಮ ದೇಶದಲ್ಲಿ ಬರಿತಾ ಇಲ್ಲ ಅದನ್ನು. ಇದರ ವಿರುದ್ಧವಾಗಿ ನೀವು ದೇಶಿ ಹಸುವಿನಲ್ಲಿ ನೋಡಿದರೆ, ದೇಶಿ ಹಸು ಚತುರ ಪ್ರಾಣಿ. ನೀವು ಒಂದು ಹಾರ್ನ್ ಮಾಡಿದ್ರೆ ಅಷ್ಟೇ ಸಾಕು, ಜಿಗಿದು ಹೋಗುತ್ತೆ. ಇದನ್ನು ಹಾರ್ನ್ ಮಾಡಿದರೆ ಬಂದು ಗಾಡಿಗೆ ತಿಕ್ಕುತ್ತೆ. ಎರಡನೇದ್ದು, ಇದು ಸಗಣಿ ಹಾಕುತ್ತೆ, ಇದು ಸಗಣಿ ಹಾಕುತ್ತೆ. ಆ ಸಗಣಿಯಿಂದ ಅವರ ಸ್ವಭಾವ ಗೊತ್ತಾಗುತ್ತೆ. ಯಾವಾಗಲೂ ಜರ್ಸಿ ಆಕಳ ಸಗಣಿಯನ್ನು ನೀವು ಒಂದೇ ಕೈಯಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಅಳಕಿರುತ್ತೆ. ಹೌದು, ಜವಾರಿ ಆಕಳ ಸಗಣಿಯನ್ನು ಒಂದೇ ಕೈಯಿಂದ ತೆಗಿಬಹುದು. ಆಮೇಲೆ ಎರಡರಲ್ಲಿಯೂ ಬ್ಯಾಕ್ಟೀರಿಯಾ ಟೆಸ್ಟ್ ಮಾಡಿ, ಇದರಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇವೆ, ಇದರಲ್ಲಿ ಎಷ್ಟಿವೆ, ಆಮೇಲೆ ಈ ಕಲ್ಚರ್ ಎಷ್ಟು ಕಾಲ ಬದುಕುತ್ತೆ, ಈ ಕಲ್ಚರ್ ಎಷ್ಟು ಕಾಲ ಬದುಕುತ್ತೆ. ಆ ನಂತರ ಇದರ ಹಾಲಿನಲ್ಲಿ ಏನಿದೆ, ಅದರ ಹಾಲಿನಲ್ಲಿ ಇದಕ್ಕೆ ವಿರುದ್ಧವಾಗಿ ಜವಾರಿ ಆಕಳ, ಈ ದೇಶಿ ಆಕಳ ಹಾಲಿನಲ್ಲಿ ನೂರಾರು ರೋಗಗಳನ್ನು, ಯಾಕಂತಂದ್ರೆ ಅದರಲ್ಲಿ ಒಂದು ಸುವರ್ಣಕ್ಷಾರ ಅಂತಕ್ಕಂಥ ಘಟಕ, ಅದು ಇಣಿ ಅಂತೇನಿರುತ್ತಲ್ಲ, ಅದರಲ್ಲಿ ಒಂದು ನಾಡಿ ಇದೆ, ಸೂರ್ಯಕೇತು ಅಂತಕ್ಕಂಥ. ಆ ನಾಡಿ ಈ ಕಾಸ್ಮಿಕ್ ಎನರ್ಜಿ ಅಬ್ಸಾರ್ಬ್ ಮಾಡಿಕೊಂಡು ಅದನ್ನು ಸುವರ್ಣಕ್ಷಾರವಾಗಿ ಅದರ ಶರೀರದಲ್ಲಿ ಬಿಡುತ್ತೆ. ಅದು ಹಾಲಿನಲ್ಲಿ ಸಿಗುತ್ತೆ, ನಿಮಗೆ ಮೂತ್ರೆಯಲ್ಲಿ ಸಿಗುತ್ತೆ, ಅದರ ಸಗಣಿಯಲ್ಲಿ ಸಿಗುತ್ತೆ. ನೀವು ಅದನ್ನು ಸೆಪ್ರೇಟ್ ಮಾಡಬೇಕು ಅಂತಂದ್ರೆ ಮಾಡಲಿಕ್ಕೂ ಬರುತ್ತೆ. ಒಂದು ಔಷಧ ಇದೆ, ಕೆಮಿಕಲ್ಲು, ಆ ಗೋಮೂತ್ರದಲ್ಲಿ ಹಾಕಿ ನೀವೊಂದು ಬ್ಲೇಡನ್ನು ಅದರಲ್ಲಿ ಬಿಟ್ಟರೆ ಆ ಬಂಗಾರದ ಕಣಗಳು ಬ್ಲೇಡ್ಗೆ ಅಂಟ್ಕೊಳ್ತಾವೆ. ಆದರೆ ಅದು ಕೆಲಸಕ್ಕೆ ಬರೋದಿಲ್ಲ ಅಷ್ಟು. ಆದರೆ ಆ ಕ್ಷಾರ ಇದೆ. ಆ ನಂತರ ಇದನ್ನು ಊಟ ಮಾಡಿದವ್ರಿಗೆ ಏನಾಗುತ್ತೆ, ಇದನ್ನು ಊಟ ಮಾಡಿದವ್ರಿಗೆ ಏನಾಗುತ್ತೆ, ಇದ್ರ ಮೇಲೆ ಅವರು ತುಂಬ ಚೆನ್ನಾಗಿ ಪ್ರಯೋಗ. ಇಲ್ಲಿ ಅವ್ರಿಗೆ ಏನಾಗುತ್ತೆ, ಅದನ್ನು ಆರಂಭದಲ್ಲೇ ಹೇಳಿದ್ರಲ್ಲ, ಅದಕ್ಕೂ ಇದಕ್ಕೂ ಏನೂ ಅಂತರ ಇಲ್ಲ ಅಂತ. ಯಾರು ಅದನ್ನು ಚೆನ್ನಾಗಿ ನೋಡಿಲ್ವೋ, ನಾನು ಹೇಳಿದ್ನಲ್ಲ, ನನ್ನ ಹತ್ರ 100 ಹಸು ತನ್ನ ಸ್ವಂತ ರಕ್ಷಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದು ಮತ್ತೊಬ್ಬರನ್ನು ರಕ್ಷಿಸೋದಿಲ್ಲ. ಇದು ಒಂದು ಸಾಮಾನ್ಯ ನಿಯಮ. ಯಾವುದು ತಾನು ಸಸ್ಟೈನ್ ಆಗಿಲ್ವೋ ಅದು ಇನ್ನೊಬ್ಬರನ್ನ ಸಸ್ಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಹಸುವಿಗೆ ಸ್ವಲ್ಪ ಬಿಸಿಲು ಹೆಚ್ಚಾದರೂ ಸಸ್ಟೈನ್ ಆಗೋದಿಲ್ಲ, ಅದಕ್ಕೆ ಮಳೆ ಹೆಚ್ಚಾದರೂ ಸಸ್ಟೈನ್ ಆಗೋದಿಲ್ಲ, ಚಳಿ ಹೆಚ್ಚಾದರೂ ಸಸ್ಟೈನ್ ಆಗೋದಿಲ್ಲ. ನೀವು ಒಂದು, ನಾನು ಹೇಳೋದನ್ನು ಚೆನ್ನಾಗಿ ಕೇಳ್ಕೊಳ್ರಿ. ಮೊದಲು ನೀವೇನೋ ಫೀಡ್ ಮಾಡ್ಕೊಂಡು ಬಂದಿರಿ, ಆ ಮಾತು ಬೇರೆ. ನೀವು ಫೀಡ್ ಮಾಡ್ಕೊಂಡ್ ಬಂದಿಲ್ಲ. ಇಲ್ಲ, ನಾನು ಹೇಳೋದನ್ನು ಕೇಳ್ರಿ. ನಾನು ಪ್ರಯೋಗ ಮಾಡಿದ್ದನ್ನೇ ಹೇಳ್ತೇನೆ. ನಾನು ಪ್ರಯೋಗ ಮಾಡಿದಂಥ ಯಾವ ಮಾತುಗಳನ್ನು ಇವತ್ತಿನವರೆಗೂ ಮಾತಾಡಿಲ್ಲ. ನಾನು ಇವರು ಹೇಳಿದರು, ಅವ್ರು ಹೇಳಿದರು, ಇಂಥ ಮಾತುಗಳ ಬಗ್ಗೆ ನಾನು ವಿಶ್ವಾಸ ಇಡೋದಿಲ್ಲ. ಇವ್ರು ಇಂಥ ಪುಸ್ತಕ ಬರೆದ್ರು, ಪುಸ್ತಕಗಳನ್ನು ಸಿಕ್ಕಾಪಟ್ಟೆ ಬರೀತಾರೆ. ನನಗೊಬ್ಬರು ಫೋನ್ ಮಾಡಿದರು, ನಾನು ಗೋಬರ್ ಗ್ಯಾಸಿನ ಬಗ್ಗೆ ಪುಸ್ತಕ ಬರಿಬೇಕಾಗಿದೆ, ಅದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕು ಅಂತ. ಯಾಕೆ ಅಂತ ಕೇಳಿದರು, ಇಂತಿಂಥ ಪೇಪರ್ನವ್ರು ನನಗೆ ಹೇಳಿದ್ದಾರೆ ಅದ್ರ ಬಗ್ಗೆ ಪುಸ್ತಕ, ನಿಮ್ದು ಏನು ಅನುಭವ ಅಂತ ಕೇಳಿ, ನನಗೇನು ಗೊತ್ತಿಲ್ಲ ಅದರಲ್ಲಿ ಅಂತ. ಆ ನಂತರ ಅವ್ರ ಪುಸ್ತಕ ಬಂತು ಮಾರ್ಕೆಟ್ಗೆ, ತುಂಬ ಮಾರ್ಕೆಟ್ನಲ್ಲಿ ಆ ಪುಸ್ತಕ ಓಡಾಡಿತು, ಏನೂ ಇರಲಿಲ್ಲ. ಹಾಗಂತ ತಪಸ್ಸಾಗಬೇಕಾದ್ರೆ ಮೊದಲನೇ ಕೆಲಸ ಏನು ಅಂದರೆ, ಆಗೋದಿಲ್ಲ ಅನ್ನೋದನ್ನು ತಲೆಯಾಗಿಂದ ತೆಗೆದು ಹಾಕಬೇಕು. ಮತ್ತು ಎಲ್ಲ ಆಗ್ತದನ್ನು ಹುಚ್ಚಿಗೂ ಹೋಗಬಾರದು. ನಾ ಏನು ಮ್ಯಾಗಿನ ಜಿಗಿಬಲ್ಲೆ ಅಂತ ಜಿಗಿದು ಬಿಟ್ರೆ ಆಗತದ, ಅದರ ಸಾಧನೆ ಮಾಡಿದರೆ ಆಗತದ, ಅದು ಮುಂದಿಂದು ತಪಸ್. ಯಾವುದೂ ಅಸಾಧ್ಯ ಅಲ್ಲ, ಆದರೆ ಸಾಧನೆ ಮಾಡದೇ ಇದ್ರೆ ಇಲ್ಲ.
ಎರಡನೇ ಕೆಲಸ ಏನು ಮಾಡೋದು ಅಂದರೆ ಸಾಧನ ಆರಂಭ ಮಾಡೋದು. ಅದು ಯಾವುದು? ಮೊದಲನೇದ್ದು ಕಷ್ಟಗಳನ್ನು ತಡೆದುಕೊಳ್ಳುವಂಥ ಮನಸ್ಸು ತಯಾರ ಮಾಡೋದು. ಯಾವ ಸಾಧನೆ ಕೂಡ ಕಷ್ಟ ಇರದೆ ಆಗೋದಿಲ್ಲ. ಕಷ್ಟ ಆಗೋದೇ. ಕಷ್ಟ ಎಷ್ಟೇ ಬಂದರೂ ಸಹಿತ ತಡ್ಕೋತೀನಿ, ಅದನ್ನು ಎದುರಿಸ್ತೀನಿ ಅಂತನ್ನುವ ಮನೋಭಾವದ ಅಲ್ಲ, ಇದಕ್ಕೆ ದೃಢತಾ, ಛಲ ಬೇಕು ಶರಣಂಗೆ. ಅಲ್ಲ, ಏನೇ ಬರಲಿ ಛಲ ಬೇಕು ಶರಣಂಗೆ. ಅಕ್ಕಮಾದೇವಿ ಹೇಳಿಲ್ಲ, ಅದು ಭೂಮಿನೇ ಖುಷಿಲಿ, ಬೆಟ್ಟನೇ ಮೈ ಮ್ಯಾಲ ಬೀಳಲಿ, ಊರಿನೇ ಹತ್ತಲಿ, ನಾನೇನು ಬಿಡುದಿಲ್ಲ ಅಂದ್ಲು. ಅಲ್ಲಿಲ್ಲ. ಹಾಗೆ ನಾವು ಮನಸ್ಸನ್ನು ಗಟ್ಟಿ ಮಾಡೋದು ಎಲ್ಲದಕ್ಕೂ ಬಹಳ. ಆದರೆ ಏನಾಗ್ತದೆ? ವಾದೇವಿ ಅಷ್ಟೇ. ಈ ಭಾವದ ಏನು ಕಾಯಿ ಮೀರಾಕ್ ಬಂದಾರ ಎಲ್ಲರೂ. ಈಗ ನೋಡ್ರಲ್ಲ ಎಷ್ಟು ಚಂದ ಇರ್ತದೆ. ಕುಡಿಯೋ ಮನುಷ್ಯ ಅವ ಸ್ಪಷ್ಟವಾಗಿ ಹೇಳ್ತಾನೆ, ಡಾಕ್ಟ್ರೇ ಹೇಳ್ತಾರೆ ಹಿಂಗಾದ್ರೆ ಹೋಗ್ತೀಯ ಅಂತ. ಏನು ನೀವರಿ ಏನು ಉಳಿತೇನ್ರಿ ಡಾಕ್ಟ್ರ? ಎಲ್ಲರೂ ಹೋಗೋದದ. ನಾವು 4 ದಿವಸ ಮೊದಲ 4 ದಿವಸ ಹಿಂದೆ ಎಷ್ಟದ ನೋಡ್ಬೇಕು ಛಲ, ಬಿಡಬಾರದು ಅಂತ. ತಪಸ್ಸಲ್ಲೇನಿದು? ಇವ ಮಹಾ ತಪಸ್ವೇ, ಯಾರ ಮಾತು ಕೇಳೋದಿಲ್ಲ. ಛಲ ಬೇಕು ಶರಣಂಗೆ. ಯಾರ ಮಾತನ್ನೂ ಕೇಳದಂಥ ಛಲ ಬೇಕು ಶರಣಂಗೆ. ಹಾಗೆಲ್ಲೇ ಹೆಂಗಂತಾರೆ, ಕ್ಯಾನ್ಸರ್ ಆಗ್ತದಂತ ಬರದಾರ ಚೀಟಿ ತಿಂದ್ರೆ ಆಗಲಿ ಬಿಡು ಅಂದ್ರೆ ನಾವು ಯಾರು ತಿನ್ನೋದಿಲ್ಲ. ನಾವು ಈ ಜೀವನದ ಮೋಹದಲ್ಲಿ ಸಿಕ್ಕೊಂಡೇವಿ ಅಂತ ಅವ ನಿರ್ಲಿಪ್ತ. ಯಾವುದಕ್ಕೂ ಜಗ್ಗಮಲ್ಲ, ನಾವು ಹೆದರೇವಿ ಅಂತವ. ಹಂಗ ಒಂದು ಸಾಮಾನ್ಯ ವ್ಯಸನಕ್ಕೆ ಬಿದ್ದು ಮನುಷ್ಯನೇ ಇಟ್ಟು ಗಟ್ಟಿ ಆಗ್ತಾನ. ಒಂದೇನಾದರೂ ಸಾಧಿಸಬೇಕು ಅಂತ ಮನುಷ್ಯ ಪ್ರಯತ್ನ ಮಾಡಿ ಕನಸ ಕಂಡ್ರೆ ಸ್ವಲ್ಪ ಕಷ್ಟಗಳು ಬರ್ತಾವ, ಒಂದಿಷ್ಟಿಷ್ಟು ಕಷ್ಟಗಳು ಬರ್ತಾವ. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈ ನಹಿ ಸುಪ್ತಸ್ಯ ಸಿಂಹಸ್ಯ ಮುಖೇ ಪ್ರವಿಶಂತಿ ಮೃಗಾಃ. ಸಿಂಹ ಎಷ್ಟು ಬಲಿಷ್ಠ ಇದ್ರೇನಾಯ್ತು? ಕಾಡಿನ ರಾಜನಿದ್ರೇನಾಯ್ತು? ನಾನು ಮಲ್ಕೋತೇನೆ, ನನ್ನ ಹತ್ತಿರ ನೀವು ಬರ್ರಿ, ನಾ ನಿಮ್ಮನ್ನ ತಿಂತೇನಿ ಅಂತ ಅದು ಮಲ್ಕೋತು ಅಂದ್ರೆ ಅಲ್ಲಿ ಯಾರು ಬರ್ತಾರೆ? ಒಂದು ಮೊಲ ಸಹಿತ ಹಾಯೋದಿಲ್ಲದ. ಅಷ್ಟೆಲ್ಲ ಬಲಿಷ್ಠಿದ್ದರೂ ಸಹಿತ ಮತ್ತೆ ಹೋರಾಟ ಮಾಡಬೇಕು. ಯಾವುದು ಬಂದ ಉಡಿಗೆ ಬೀಳ್ತದೇನು? ಒಂದು ಸಣ್ಣ ಮೊಲ ಹಂಗೆ ಸಿಗುದಿಲ್ಲ. ನೀ ಹುಲಿ ಇರು, ನೀ ಶಿವ ಇರು ಅಂತದ್ದು. ನನಗೆ ಕತ್ಸ್ಲಿಕ್ಕೆ ಬರ್ಲಿಕ್ಕಿಲ್ಲ, ಆದರೆ ತಪ್ಪಿಸ್ಕೊಳಕ್ಕೆ ಬರ್ತದೆ. ನನಗೆ ತಪ್ಪಿಸ್ಕೊಳಕ್ಕೆ ಬರೆದಿದ್ದರೆ ನಮ್ಮ ಕುಲ ಇಷ್ಟು ಬೆಳಿತಾನೆ ಇರಲಿಲ್ಲ. ನಿಮ್ಮ ಕುಲ 1, 2 ಅಟ್ಟದಾವ. ನಮ್ಮದು ಅರಣ್ಯದ ತುಂಬ ನಾವೇ ಹೆಂಗೆ ಬೆಳೆದೇವಿ. ಯಾಕೆ? ತಪ್ಪಿಸ್ಕೊಳಕ್ಕೆ ಬರ್ತದೆ. ನೀ ಅಷ್ಟು ಶೂರ್ ಇರಬೇಕು, ನಾ ಯಾಕೆ ಸಿಗಲಿ ಅಂತದ್ದು. ನಹಿ ಸುಪ್ತಸ್ಯ ಸಿಂಹಸ್ಯ ಮುಖೇ ಪ್ರವಿಶಂತಿ ಮೃಗಾ. ಮಲ್ಕೊಂಡ್ರೆ ಸಿಂಹದ ಮುಖದಲ್ಲಿ ಸಿಂಹದ ಸಮೀಪಕ್ಕೆ ಒಂದು ಪ್ರಾಣಿ ಬರೋದಿಲ್ಲ. ಕೆಳಗೆ ಮಲ್ಗ್ಯಾನ, ಗಿಡ ದೊಡ್ಡ ಗಿಡ, ನೀರಡಿಕೆ ಆಗ್ಯದ, ಹಸಿವಾಗ್ಯದ, ಮ್ಯಾಲ ಮಾವುಗಳದಾವ, ಪಕ್ವಾದ ಮಾವುಗಳದಾವ. ಗಿಡ ಹೇಳ್ತದ ಏರು ಮ್ಯಾಲ, ನಿನಗೊಂದು ಹಣ್ಣು ಸಿಗ್ತದೆ ಅಂತ. ಏರ್ಲಾರ್ದೆ ಬರಲಿ ಅಂತ ಇವ ಮಲಗ್ಯಾನ ಕೆಳಗ. ಗಿಡದ ಕೆಳಗದಿನಲ್ಲ ನಾ ಯಾಕೆ ಅಂತ ಗಿಡ ಹೇಳ್ತದ, ಹಂಗೆಲ್ಲ ಕೊಡೋದಿಲ್ಲಪ್ಪ. ನಿನಗೆ ಹಂಗೆ ಆಗೋದಾದ್ರೆ ನಾ ಒಗಿಯೋ ತಕ ಮಲ್ಕೋ, ನಾ ಒಗಿಬೇಕಲ್ಲ. ಅದು ದೈವ. ಒಗಿಯೋ ತಕ ಮಲ್ಕೊಳ್ಳೋದೇ ದೈವ, ಏರಿ ಹರಿಯೋದೇ ಪೌರುಷ.
ಏರಿ ಹರಿಯೋದೇ ಪೌರುಷ. ಈಗ ಆಲೋಚನೆ ನಾವು ಸ್ವಲ್ಪ ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈ. ಬರೇ ಬರಲಿ 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 ಅಂತ ತಿಳ್ಕೊಂಡು ಎಷ್ಟು ಮಂತ್ರ ಹಾಕಿದರ್ರಿ ಏನು, ಎಷ್ಟು ತಾಪ ಮಾಡಿಕೊಂಡ್ರೆ ಏನು, ಎಷ್ಟು ಬಯಸಿದ್ರೆ ಏನು, ಬರ್ತದೇನು. ನಾ ದಪ್ಪ ಆಗಲಿ 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 ಅಂತ ಒಬ್ಬ ಹುಡುಗ ದಪ್ಪ ಆಗಬೇಕು ನಾನು ಅಂತ ಅಂದ್ರೆ ಸಶಕ್ತ ಆಗಬೇಕು, ಬರೇ ದಪ್ಪ ಅಲ್ಲ ಸಶಕ್ತ ಆಗಬೇಕು ಅಂತ ಆ ಹುಡುಗ ಬಹಳ ಓಡಬೇಕು, ಭಾರಿ ಓಡಬೇಕು, 1ನೇ ನಂಬರ್ ಬರಬೇಕು. ಮತ್ತೇನು ಮಾಡ್ತಾನೆ, ಓಡೋ ಪುಸ್ತಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಮಹಡಿಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು, ಮಹಡಿಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನು. ಸ್ವಾರ್ಥದಿಂದ ಕೂಡಿ ಏನೇನೋ ಆಟವಾಡಿ ಬರಿಗೈಲಿ ಕಡೆಗೆ ನಡೆವರು. ಹಳ್ಳಿಯಾದರೇನು ಶಿವ, ದಿಳ್ಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಎಲ್ಲ ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣೆಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತ ಅನ್ನಕ್ಕೆ ಚಾಚಬಾರದು. ಇನ್ನೇನು ಈ ಕೆಲಸ ಕಲಿಯೋದು ಕಾಲೇಜ್ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು, ಈ ನಿನ್ನ ಕೆಲಸದ ಚಪಲೆಲ್ಲ ಬಿಟ್ಬಿಡು. ಈ ತಾಯಿನ ನಂಬ್ಕೋ. ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡು. ಸಾವ್ಕಾರ ನಮಸ್ಕಾರ ರೀ. ನಮಸ್ಕಾರ ರೀ. ಗಣಪತಿ ಕುಣಿಸಿದ್ದು ರೀ, ಗಣಪತಿ ಮಹಾಪ್ರಸಾದಕ್ಕ ಪಟ್ಟಿ ಕೊಡ್ರಲ್ಲ ಒಂದ್ 5,001 ರೀ. ಎಷ್ಟ? 5,001? 5,001 ರೀ. ತಗೋರ್ಲೆ ಅಂದಂಗ. ಸಾವ್ಕಾರ ನಮಸ್ಕಾರ ರೀ. ನಮಸ್ಕಾರ ರೀ. ಗಣಪತಿ ಕುಣಿಸಿದ್ದು ರೀ, ಗಣಪತಿ ಮಹಾಪ್ರಸಾದಕ್ಕ ಪಟ್ಟಿ ಕೊಡ್ರಲ್ಲ ಒಂದ್ 5,001 ರೀ. ಎಷ್ಟ? 5,001? 5,001 ರೀ. ತಗೋರ್ಲೆ ಅಂದಂಗ. ಇದು ಬಾಗಲ್ ಇಲ್ಲಿ ತಂದಿ? ಇದ್ರಿ ಸಾವ್ಕಾರ, ಇದು ಆನ್ಲೈನ್ ರೀ. ಆನ್ಲೈನ್? ಹಾ ರೀ. ನೀ ಇದು ಶರ್ಟ್ ಎಲ್ಲಿ ತಂದಿ? ಆನ್ಲೈನ್ ರೀ. ನೀ ಇವ ಚಪ್ಪಲ್ ಎಲ್ಲಿ ತಂದಿ? ಇವು ಆನ್ಲೈನ್ ರೀ. ಮತ್ತ ಆನ್ಲೈನ್ ದವ್ರ ಕಡೆನ ಪಟ್ಟಿ ಬೇಡ್ಬೇಕಲ್ಲ ನೀವ, ನಮ್ ಕಡೆ ಯಾಕೆ ಬೈಂದಿರಿ? ನಾನು ಹೆಂಗ್ ಮಾತಾಡ್ಕೋದ್ರು ದೋಸ್ತ, ನೀ ಆ ಚೋಪನ ಮಗ ಅಲ್ಲ ದೋಸ್ತ. ನಿಮ್ಮ ಅಕ್ಕನ ಮದುವೆಗೆ ರೊಕ್ಕ ಕಡಿಮೆರನ ಎಲ್ಲ ವ್ಯಾಪಾರಸ್ಥರು ಸೇರಿ ಆಮೇಲೆ ನಮ್ಗೊಂದ್ ತಿಂಗಳು ಬಿಟ್ಟು ರೊಕ್ಕ ಕೊಡತ್ತೇಳಿ ನಿನ್ನ ಉದ್ರಿ ಕೊಟ್ಟಿದ್ದು ನಾವು ಸಂತಿ ಎಲ್ಲ ನೆನಪೈತಿ ದೋಸ್ತ. ಮತ್ ನಿಮ್ ಮನ್ಯಾಗ ಹಾಸ್ಪಿಟಲ್ಕ ಆಪರೇಷನ್ ಕರಕ್ಬೇಕಾದಾಗ ಅರ್ಧ ರೊಕ್ಕ ಎಲ್ಲ ವ್ಯಾಪಾರಸ್ಥರ ಪಟ್ಟಿಗೊಳೆ ಮಾಡಿ ಕೊಟ್ಟಿದ್ದು ಮರತಿ. ಎಲ್ಲರಿಗೂ ಒಂದು ವಿಷಯ ಹೇಳ್ತಾನು, ಯಾರ ತಪ್ಪು ತಿಳ್ಕೊಬೇಡ್ರಿ. ಊರಾಗ ಒಂದು ಯಾವ್ದ ಸಮಾಜ ಕಾರ್ಯ ಆಗ್ಬೇಕಾದ್ರು ನಾವೆಲ್ಲ ವ್ಯಾಪಾರಸ್ಥರು ಸೇರೆ ಪಟ್ಟಿ ಕೊಡ್ತೀವಿ. ಊರಾಗ ಒಂದ್ ಯಾವ್ದ ಗುಡಿ ಗುಂಡಾರ ಆಗ್ಬೇಕಾದ್ರು ಎಲ್ಲ ವ್ಯಾಪಾರಸ್ಥರು ಸೇರೆ ನಿಮ್ಗೆಲ್ಲ ಪಟ್ಟಿ ಕೊಡ್ತೀವಿ. ಮತ್ತ ಉದ್ರಿ ಆತನ ನಮ್ಮ ವ್ಯಾಪಾರಸ್ಥರ ಕಡೆ ಬಂದ ರೊಕ್ಕ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೀರಿ ನೀವೆಲ್ಲ. ರೊಕ್ಕ ಬೇಡಾಕ್ ಹೆಂಗ ಸ್ವತಃ ಮಾಡಿ ಬರ್ತೀರಿ, ಹಂಗ ನಮ್ಮ ಊರಿನ ವ್ಯಾಪಾರಸ್ಥರು ಬೆಳಿಲಿ ಅಂತೇಳಿ ನೀವೆಲ್ಲರೂ ವ್ಯಾಪಾರ ಮಾಡಕ್ಕೂ ಹಿಂಗ ಬರ್ಬೇಕು. ಅಂಗಡಿ ಬಾಡಿಗೆ ಊರಾಗ ಒಂದು ಯಾವ್ದ ಸಮಾಜ ಕಾರ್ಯ ಆಗ್ಬೇಕಾದ್ರು ನಾವೆಲ್ಲ ವ್ಯಾಪಾರಸ್ಥರು ಸೇರೆ ಪಟ್ಟಿ ಕೊಡ್ತೀವಿ.
ಊರಾಗ ಒಂದ್ ಯಾವ್ದೋ ಗುಡಿ ಗುಂಡಾರ ಆಗ್ಬೇಕಾದ್ರು ಎಲ್ಲ ವ್ಯಾಪಾರಸ್ಥರು ಸೇರಿ ನಿಮ್ಗೆಲ್ಲ ಪಟ್ಟಿ ಕೊಡ್ತೀವಿ. ಮತ್ತ ಉದ್ರಿ ತನನ ನಮ್ಮ ವ್ಯಾಪಾರಸ್ಥರ ಕಡೆ ಬಂದ ರೊಕ್ಕ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೀರಿ ನೀವೆಲ್ಲ. ರೊಕ್ಕ ಬೇಡಾಕ್ ಹೆಂಗ ಸ್ವತಃ ಮಾಡಿ ಬರ್ತೀರಿ ಹಂಗ ನಮ್ಮ ಊರಿನ ವ್ಯಾಪಾರಸ್ಥರು ಬೆಳಿಲಿ ಅಂತೇಳಿ ನೀವೆಲ್ಲರೂ ವ್ಯಾಪಾರ ಮಾಡಕ್ಕೂ ಹಿಂಗ ಬರ್ಬೇಕು. ಅಂಗಡಿ ಬಾಡಿಗೆ, ಲೈಟ್ ಬಿಲ್, ಟ್ರಾನ್ಸ್ಪೋರ್ಟ್ ಖರ್ಚ ಯಾವ್ದೂ ಹೊಂಟುಲ್ದ ನಮ್ಮೂರಾಗ ನೂರಾರು ಅಂಗಡಿ ಬಂದ್ ಬಿದ್ದು ಎಷ್ಟೋ ವ್ಯಾಪಾರಸ್ಥರ ಸಾಲಗಾರರಾಗಿ ರೋಡಿಗೆ ಬಂದ್ರು, ಎಷ್ಟೋ ಕುಟುಂಬಗಳು ಬೀದಿಗೆ ಬಂದು. ಅಷ್ಟಾದ್ರೂ ಇರ್ಲಿ, ನಮ್ಮೂರಾಗ ಗಣಪತಿ ಮಹಾಪ್ರಸಾದ್ ಅಂತೀರಿ. ಇನ್ ಮುಂದ್ರೆ ಆನ್ಲೈನ್ ಶಾಪಿಂಗ್ ಬಿಟ್ಟ ನಮ್ಮಂತ ವ್ಯಾಪಾರಸ್ಥರ ಕಡೆ ವ್ಯಾಪಾರ ಮಾಡ್ರಿ. ನಮಸ್ಕಾರ. ದೋಸ್ತ ಅವ್ರು ಹೇಳುದ ಎಷ್ಟು ಕರಿ ಐತಿ. ನಾವು ರೊಕ್ಕ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೇವು, ಉದ್ರಿ ಅನ್ನ ನಮ್ಮ ಅಂಗಡಿಯವ್ರ ಕಡೆ ಬರ್ತೇವು. ಇನ್ನ ನಮ್ಮ ಊರವ್ರ ಕಡೆ ನಾವು ವ್ಯಾಪಾರ ಮಾಡ್ರ ಅವರು ಬೆಳಿತಾರು, ನಮ್ಮನ್ನು ಬೆಳೆಸ್ತಾರು. ಅದಕ್ಕ ನಮ್ಮ ಊರವ್ರ ಕಡೆ ನಾವು ವ್ಯಾಪಾರ ಮಾಡ್ರಿ, ನಮ್ಮ ಊರವ್ರ ಬೆಳೆಸ್ರಿ. ಇನ್ ಮುಂದ್ರೆ ಆನ್ಲೈನ್ ಶಾಪಿಂಗ್ ಬಿಟ್ಟ ನಮ್ಮಂತ ವ್ಯಾಪಾರಸ್ಥರ ಕಡೆ ವ್ಯಾಪಾರ ಮಾಡ್ರಿ. ನಮಸ್ಕಾರ. ದೋಸ್ತ ಅವ್ರು ಹೇಳುದ ಎಷ್ಟು ಕರಿ ಐತಿ. ನಾವು ರೊಕ್ಕ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೇವು, ಉದ್ರಿ ಅನ್ನ ನಮ್ಮ ಅಂಗಡಿಯವ್ರ ಕಡೆ ಬರ್ತೇವು. ಇನ್ನ ನಮ್ಮ ಊರವ್ರ ಕಡೆ ನಾವು ವ್ಯಾಪಾರ ಮಾಡ್ರ ಅವರು ಬೆಳಿತಾರು, ನಮ್ಮನ್ನು ಬೆಳೆಸ್ತಾರು. ಅದಕ್ಕ ನಮ್ಮ ಊರವ್ರ ಕಡೆ ನಾವು ವ್ಯಾಪಾರ ಮಾಡ್ರಿ, ನಮ್ಮ ಊರವ್ರ ಬೆಳೆಸ್ರಿ.